guys, good morning. Welcome back to ನಮ್ಮ ಚಾನೆಲ್. ಗೈಸ್ ಹೇಗಿದೆ ಇವತ್ತು ರೆಡ್ ಆಕ್ಚುಲಿ ಫುಲ್ ರೆಡ್ ಇವತ್ತು ಒನ್ ಪೀಸ್ ಹಾಕೊಂಡಿದ್ದೀನಿ. ಗೈಸ್ ಇದು ಎಷ್ಟು ವರ್ಷದ್ದು ಗೊತ್ತಾ? ಅರೌಂಡ್ 5 ಇಯರ್ಸ್. ಗೈಸ್ 5 ಇಯರ್ಸ್ ಇದು ಒನ್ ಪೀಸ್ ಇದು ನಂಗೆ ಸಕ್ಕತ್ ಇಷ್ಟ. ಅಂದ್ರೆ ಅವಾಗಲೇ ನಾನು ಗೌನ್ಸ್ ಈ ತರ ಎಲ್ಲ ಸ್ವಲ್ಪ ಕ್ರೇಜ್ ಇತ್ತು ನನಗೆ. ಸೊ ಅವಾಗ ಪ್ಲೇನ್ ಬೇಕು ಅಂತ ಹೇಳಿ ತಗೊಂಡಿದ್ದೆ. ಬಟ್ ಇನ್ನೂ ಸೈಜ್ ಆಗುತ್ತೆ ನನಗೆ. ಸಿ ಹೇಗೆ ಮೇಂಟೈನ್ ಮಾಡಿದ್ದೀನಿ ನಾನು. ವಾ 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 ವಾ. ಗೈಸ್ ಎಲ್ರದ್ದು ಕಾಫಿ ಟೀ ಎಲ್ಲ ಆಯ್ತಾ? ಕಷಾಯ ಸೇಮ್. ಗೈಸ್ ನನ್ನ ನೇಲ್ ಪೇಂಟ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಸಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇರಿ ವೇಟ್. ಟಂಟಡ ಹೇಗಿದೆ ನೋಡಿ ಕಲರ್ಸ್. ಗೈಸ್ ಇದೇ ತರ ಹಾಕ್ಲ ತಮ್ಮನೇಲು. ಗೈಸ್ ಇದೇ ತಮ್ಮನೇಲು ನೋಡಿ ಹೀಗೆ ಬರುತ್ತೆ. ಓಕೆ ವೇಟ್ ಒಂದು ಪೋಸ್ಟ್ ತಗೊಂಡ್ಬಿಡ್ತೀನಿ. ಹೀಗೆ ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೀಗೆ ದಿಸ್ ವಿಲ್ ಬಿ ಫೈನ್ ಆಗಿ. ಗೈಸ್ ಹಿಂಗೆ ಮಾಡಲ. ಹಳೆ ಇದರಲ್ಲಿ ಗೈಸ್ ಹಳಬ್ರೆಲ್ಲ ಫೋಟೋಶೂಟ್ಸ್ ಹೇಗೆ ಮಾಡಿಸ್ಕೊಂತ ಇದ್ರಲ್ವಾ ಮದ್ವೆಗೆ ಈ ತರ ಎಲ್ಲ. ಕಮಲಯಿಂದ ಹೀಗೆ ಬರೋದು ಹುಡುಗ, ಮಲ್ಗೆಯಿಂದ ಹುಡುಗಿ ಹೀಗೆ ಬರೋದು. ಗೈಸ್ ನಾನು ಇಯರಿಂಗ್ಸ್ ಅವತ್ತು ಊರಿಗೆ ಹೋಗಿದ್ದೆಲ್ಲ ಹಬ್ಬ ಇತ್ತಲ್ವಾ, ಅವಾಗ ಇಯರಿಂಗ್ಸ್ ಎಲ್ಲಿ ಬಿಚ್ಚಿಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ಲ, ನೆನಪೇ ಆಗ್ತಾ ಇಲ್ಲ. ಅಂದ್ರೆ ಡೈಲಿ ವೇರ್ಗೆ ಹಾಕ್ತೀನಲ್ವಾ ಅದು. ಬಟ್ ಇದೆಲ್ಲ ನಾನು ಯೂಶಲಿ ಅಂದ್ರೆ ಔಟ್ಫಿಟ್ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡು ನಾನು ಇಯರಿಂಗ್ಸ್ ಹಾಕೋದು ಆ ಥರ ಎಲ್ಲ ಮಾಡಲ್ಲ. ಯಾಕಂದ್ರೆ ನನಗೆ ಅಲರ್ಜಿ ತರ ಆಗ್ಬಿಡುತ್ತೆ ಇದು. ಅಂದ್ರೆ ಇಚ್ಚಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಅದಕ್ಕೆ ಆರ್ಟಿಫಿಷಿಯಲ್ ಎಲ್ಲ ಜಾಸ್ತಿ ಹಾಕಲ್ಲ. ಡೈಲಿ ಯೂಸ್ಗಂತ ಹಾಕಿರ್ತೀನಿ ಅದೇ ಯಾವಾಗ್ಲೂ. ಎಲ್ಲಾ ಡ್ರೆಸ್ಸಸ್ಗೂ ಅದೇ ಇರುತ್ತೆ. ಇವತ್ತೇ ನಾನು ಆಕ್ಚುಲಿ ಖಾಲಿ ಇತ್ತು ಅಂತ ಹೇಳಿ ಇದು ಮ್ಯಾಚ್ ಮಾಡಿದೆ ಅಷ್ಟೇ. ನೋಡಿ ಇದು ಮ್ಯಾಚ್ ಮಾಡಿದ್ದೀನಿ ಇವತ್ತು. ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ. ಓಲೆ ಹುಡುಕ್ಬೇಕು ಗೈಸ್, ಸ್ಯಾಟರ್ಡೆ ಹುಡ್ಕೋಣ. ಸ್ಯಾಟರ್ಡೆ ಹುಡ್ಕೊಂಡು ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ. ವಿಲ್ ಸಿ. ಗೈಸ್ ಕಷಾಯ ಆಯ್ತು. ಗೈಸ್ ಒಂದ್ಸಲ ಅಪ್ಡೇಟ್ ನೋಡ್ಕೊಂಬೇಡ ಏನೇನಾಗಿದೆ. ಯೂಟ್ಯೂಬ್ ವಿಲ್ ಚೆಕ್. ಯೂಟ್ಯೂಬ್ ಏನಾಗಿದೆ, ಇನ್ಸ್ಟಾಗ್ರಾಮ್ ಏನಾಗಿದೆ. ಗೈಸ್ ಆಕ್ಚುಲಿ 2 ಮಿನಿಟ್ಸ್ ಲೇಟ್ ಆಗಿದೆ, ಸಾರಿ. 7:02 ಹಾಕಿದ್ದೀನಿ ಗೈಸ್ ಟೋಟಲ್ ವ್ಯೂಸ್ 40.7K, ವಾಚ್ ಟೈಮ್ 250, ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದ್ದಾರೆ. ನೋ ಬೆಳವಣಿಗೆ ಗೈಸ್, ನೋ ಬೆಳವಣಿಗೆ. ಗೊತ್ತಿಲ್ಲ ಏನಕ್ಕಂತ ಅಪ್ಡೇಟ್ಸ್ ಬರ್ತಾ ಇಲ್ಲ ಅದರಲ್ಲಿ. ಐ ಮೀನ್ ಅಪ್ಡೇಟ್ ಆಗ್ತಾ ಇಲ್ಲ ಅಷ್ಟೇ ಗೈಸ್. ಅಪ್ಡೇಟ್ಸ್ ಇನ್ನೇನಿಲ್ಲ. ಆಕ್ಚುಲಿ ಟೈಮ್ ಇತ್ತು ಅದಕ್ಕೆ ಒಂದು ಸ್ವಲ್ಪ ಹೀಗೆ ತೆಗೆದು ನೋಡಿದೆ ಅಷ್ಟೇ. ಗೈಸ್ ಏನು ಗೊತ್ತಾ, ಇನ್ಮೇಲೆ ನೋಡೋದು ಬೇಡ ನಾವು ಯೂಟ್ಯೂಬ್ ಸ್ಟುಡಿಯೋ ಅಲ್ವಾ. ನೋಡೋಣ ಯಾವಾಗಾದ್ರೂ ರೇರ್ ನೋಡ್ಬೇಕನ್ಸುತ್ತಲ್ಲ ಅವಾಗ ಮಾತ್ರ ನೋಡೋಣ. ಇಲ್ಲ ಅಂತ ಹೇಳಿದ್ರೆ ಬೇಡ. ನೋಡೋಣ ಅದು ಯಾವಾಗ ಗ್ರೋತ್ ಆಗುತ್ತೆ ಅಂತ ಅಲ್ವಾ ಗೈಸ್. ಮತ್ತೆ ಗೈಸ್ ನಿಮ್ದೆಲ್ಲ ಏನ್ ಬ್ರೇಕ್ಫಾಸ್ಟ್ ಇವತ್ತು? ಬ್ರೇಕ್ಫಾಸ್ಟ್ ನಮ್ಮಲ್ಲಿ ಏನಿದೆ ಗೊತ್ತಿಲ್ಲ ಗೈಸ್. ನೆನ್ನೆ ಚಿಲ್ಲಿ ಜಾಸ್ತಿ ಆಗ್ಬಿಟ್ಟು ಒಂಥರ ಬ್ಲೋಟಿಂಗ್ ತರ ಆಗ್ಬಿಟ್ಟಿತ್ತು. ಹೊಟ್ಟೆ ಎಲ್ಲ ಒಂಥರ ಗ್ಯಾಸ್ಟ್ರಿಕ್ ಆದಾಗ ಆಗುತ್ತಲ್ವಾ ಆ ಥರ. ಯಪ್ಪ ಹಿಂಸೆ ಆಗೋದು. ನೆನೆ ಒಂಚೂರು ಚಿಲ್ಲಿ, ಗ್ರೀನ್ ಚಿಲ್ಲಿ ಬರಲ್ವಾ, ರೆಡ್ ಚಿಲ್ಲಿ ಒಂಥರ ಓಕೆ ಖಾರ ಇಲ್ಲಿ ಬರೀ ಗೈಸ್. ರೆಡ್ ಚಿಲ್ಲಿ ತಿಂದ್ರೆ ಇಲ್ಲಿ ಖಾರ ಆಗುತ್ತೆ, ಗ್ರೀನ್ ಚಿಲ್ಲಿ ತಿಂದ್ರೆ ಇಲ್ಲಿ ಮಾತ್ರ ಖಾರ ಆಗುತ್ತೆ. ಅದು ಆಕ್ಚುಲಿ ಗ್ರೀನ್ ಚಿಲ್ಲಿ ತುಂಬಾ ಡೇಂಜರು ಕಂಪೇರ್ಡ್ ಟು ರೆಡ್ ಚಿಲ್ಲಿ. ಗೈಸ್ ಯಾಕೋ ಇತ್ತೀಚೆಗೆ ಹೆಂಗಾಗ್ತಾ ಇದೆ ಅಂದ್ರೆ ಲೇಜಿ ತರ. ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ಕರೆಕ್ಟಾಗಿ ನಿದ್ದೆ ಆಗ್ತಾ ಇಲ್ಲ, ಕರೆಕ್ಟಾಗಿ ರೆಸ್ಟ್ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಾ ಇದೆ. ನೋಡೋಣ ಒಂದಿನ ರಜಾ ಹಾಕೊಂಡು ವಿಲ್ ಟೇಕ್ ರೆಸ್ಟ್ ಅಲ್ವಾ. ಗೊತ್ತಿಲ್ಲ ನಂಗೆ. ಅಂದ್ರೆ ನನಗೆ ಯಾವಾಗಾದ್ರೂ ಜಾಸ್ತಿ ಕೆಲಸ ಆದಾಗ ಈ ತರ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ. ಅವಾಗ ಒಂದಿನ ರಜಾ ಹಾಕೊಂಡ್ಬಿಟ್ಟು ರೆಸ್ಟ್ ಮಾಡ್ಬಿಟ್ರೆ ಆರಾಮ್ಸೆ ಫೀಲ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಜ್ವರ ಬಂದ್ಬಿಡುತ್ತೆ ಅದಕ್ಕೆ. ಸೊ ಒಂದಿನ ರಜಾ ಹಾಕೊಂಡು, ನಂಗೆ ಆಕ್ಚುಲಿ ಬೆಳಗ್ಗೆ ಆ ಥರ ಅನಿಸ್ತು ಇವತ್ತೇ ರಜಾ ಹಾಕೊಂಡ್ಬಿಡೋಣ ಅಂತ. ಬಟ್ ಇವತ್ತು ಒಂದು ವೆಬಿನಾರ್ ಇದೆ, ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ಹೋಗಲೇಬೇಕು ಆಫೀಸಿಗೆ. ನೋಡೋಣ ಆದರೆ ನೆಕ್ಸ್ಟ್ ವೀಕ್ ಆರ್ ಗೈಸ್ ಈ ವೀಕ್ ಆಗೇ ಹೋಯ್ತು. ನಾಳೆನೇ ಫ್ರೈಡೆ ಅಲ್ವಾ. ಸೊ ನೋಡೋಣ ಯಾವಾಗ ರಜಾ ಹಾಕೊಳೋದು ನೆಕ್ಸ್ಟ್ ವೀಕ್ ಅಂತ. ಸ್ಯಾಟರ್ಡೆ ರಜಾ ಹಾಕೊಳಕ್ಕಾಗಲ್ಲ. ಸ್ಯಾಟರ್ಡೆ ಕೂಡ ಐ ನೀಡ್ ಟು ಅಟೆಂಡ್ ಒಂದು ವೆಬಿನಾರ್. 2 ವೆಬಿನಾರ್ ಇದೆ ಸ್ಯಾಟರ್ಡೆ. ಸೊ ಅದಕ್ಕೆ ನೋಡೋಣ ಏನು ಮಾಡೋದಲ್ವ ಗೈಸ್. ನೀವೆಲ್ಲ ಹೇಗೆ ಪ್ಲಾನ್ ಮಾಡ್ಕೊತೀರಾ ಹಾಲಿಡೇಸು? ಎಲ್ಲಾದ್ರೂ ಹೊರಗೆ ಹೋಗ್ಬೇಕಾದ್ರೆ ಮಾತ್ರ ರಜಾ ಹಾಕೊಂತೀರಾ ಅಥವಾ ರೆಸ್ಟ್ಗೋಸ್ಕರನೇ ಅಂತ ರಜಾ ಹಾಕೊಂತೀರಾ? ಪ್ಲೀಸ್ ಕಾಮೆಂಟ್ ಬಿಲೋ. ಗೈಸ್ ಹೊರಡೋಣ ಬನ್ನಿ ಗೈಸ್. ನಾನು ಆಫೀಸ್ ರೀಚ್ ಆದೆ 9:50 ಆಕ್ಚುಲಿ ಇವಾಗ ಟೈಮು. 10 ಮಿನಿಟ್ಸ್ ಅರ್ಲಿ ಬಂದಿದ್ದೀನಿ. ಔಟ್ಫಿಟ್ ಚೆಕ್ ಮಾಡೋಣ ಗೈಸ್. 5 ಇಯರ್ಸ್ ಹಳೆಯ ಗೌನ್ ಇದು, ಹಾಕೊಬೇಕನ್ಸ್ತು ಅದಕ್ಕೆ ಹಾಕೊಂಡೆ. ಹೌ ಇಟ್ ಇಸ್
ಆದ್ರೆ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಶೂಟ್ ಮಾಡ್ಕೊಳಕ್ಕೆ. ಇಲ್ಲ ಅಂತ ಹೇಳಿದ್ರೆ ಸಿ ಯು ಇನ್ ದ ಈವ್ನಿಂಗ್. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇಟ್ಸ್ ಮೀ ಅಗೇನ್. ಗೈಸ್ ಇಲ್ಲಿ ನೋಡಿ, ಇದು ಮಾಲ್ಪುರಿ. ಇದು ಗೋಬಿ ದೊಡ್ಡಾಯ್ತು ತಿಂದಿದ್ದು. ಮಾವ ಮಾಲ್ಪುರಿ ಮಾವಿ ಏನೋ ಏನೋ ತಿನ್ನಲ್ಲ ಗೈಸ್ ನಾನು. ಸ್ವೀಟ್ ಕಿರಣ್ ತಂದ್ಕೊಂಡಿದ್ದೆ, ಅದು ತಿನ್ನಲ್ವಾ, ಅದಕ್ಕೆ ಇದು ಇಲ್ಲಿ. ಗೈಸ್ ಇನ್ನೊಂದೇನ್ ಗೊತ್ತಾ, ಬಸ್ ಸ್ಟಾಪ್ ಅಲ್ಲಿ ಇಳ್ಬಿಟ್ಟು ಬರ್ತಾ ಇದ್ನ, ರೋಡ್ ಕ್ರಾಸ್ ಇದೆ ಆಕ್ಚುಲಿ. ಗಾಡಿ ಈ ಕಡೆ ಹಾಕೋದಲ್ವಾ, ಈ ಕಡೆ ಬಸ್ ಸ್ಟಾಪ್ ನಿಲ್ಸೋದು, ಇಲ್ಲಿಗೆ ಬರ್ಬೇಕು ನಾನು. ಸೊ ರೋಡ್ ಕ್ರಾಸ್ ಮಾಡ್ತಾ ಇದ್ದೆ, ಯಾರೋ ಒಬ್ರು ಆಂಟಿ ಬಂದ್ಬಿಟ್ಟು ಹಾಯ್ ಅಂದ್ರು. ಹಾಯ್ ಆಂಟಿ ಇದೆ, ನಾನೆಲ್ಲ ಸಬ್ಸ್ಕ್ರೈಬರ್ಸ್ ಅನ್ಕೊಂಡ್ಬಿಟ್ಟೆ. ಆಮೇಲೆ ಅವರು ಕ್ಯೂಟ್ ಆಗಿದ್ದೀರಾ ನೀವು ಅಂದ್ರು. ಥ್ಯಾಂಕ್ಸ್ ಆಂಟಿ ಅಂದೆ. ಆಮೇಲೆ ಬಿಡದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ, ಇವಾಗ ಹೇಳ್ದೆ ಅಂದ್ರೆ ಇಟ್ಸ್ ಓಕೆ ಆಂಟಿ, ಥ್ಯಾಂಕ್ ಯು ಅಂದೆ. ನಾನು ಆಕ್ಚುಲಿ ಹೇಳೋಣ ಅನ್ಕೊಂಡೆ ಯೂಟ್ಯೂಬ್ ಇದೆ ನೋಡಿ ಅಂತ, ಬಟ್ ಯಾಕೋ ಮನ್ಸು ಬರ್ಲಿಲ್ಲ ಈಚೆ ಹೇಳಕತ್ತಾರ. ಬಟ್ ಇಟ್ಸ್ ಓಕೆ ಗೈಸ್. ಇನ್ನೊಂದೇನ್ ಗೊತ್ತಾ, ಹುಡುಗರು ಹೇಳೋದಕ್ಕಿಂತ ಹುಡುಗಿರ್ ಹೇಳಿದಾಗ ಇಟ್ ಹಿಟ್ಸ್ ಡಿಫ್ರೆಂಟ್. ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ. ಇವಾಗ ಗಂಡ್ಮಕ್ಳು ನೀವ್ ಹೇಗ್ ಫೀಲ್ ಮಾಡ್ತೀರಾ ಅಂತಂದ್ರೆ, ಹುಡುಗರು ಹೇಳ್ತಾರ ಗೈಸ್ ನಿಮ್ಗೆ ಚೆನ್ನಾಗ್ ಕಾಣಿಸ್ತಿದೆ ಮಗ ಅಂತ, ಆತರ ಎಲ್ಲ ಹೇಳ್ತಾರ ನಂಗೆ ಗೊತ್ತಿಲ್ಲ. ಸೊ ಆತರ ಹೇಳಿದಾಗ ನಿಮ್ಗೆ ಖುಷಿ ಆಗುತ್ತಲ್ವಾ, ಇಲ್ಲ ಆಗುತ್ತೆ ಇಲ್ವಾ ನನ್ಗೆ ಗೊತ್ತಿಲ್ಲ ನೀವ್ ಅದನ್ನ ಹೇಗ್ ಫೀಲ್ ಮಾಡ್ತೀರಾ ಅಂತ. ಬಟ್ ಹೆಣ್ಮಕ್ಳಿಗೆ ಹುಡುಗಿರ್ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ. ಯಾರು ಹೇಳಿದ್ರು, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಥ್ಯಾಂಕ್ ಯು. ಮತ್ತೆ ಕೇಳಿದ್ರು ಅವರು ರಾಮನಗರ ಏನು ಅಂತ. ಹೌದು ಆಂಟಿ ಇದೆ ರಾಮನಗರ ಅಂತ ಅಂದೆ. ಆಂಟಿ ತರ ಇರ್ಲಿಲ್ಲ, ಐ ಆಮ್ ಸೋ ಸಾರಿ. ಬಟ್ ಸ್ವಲ್ಪ ಸ್ವಲ್ಪ ಅಕ್ಕನ್ ತರ, ಸ್ವಲ್ಪ ಆಂಟಿ ತರ, ಅದ್ರಲ್ಲಿ ಸೆಂಟ್ರಲ್ ಇದ್ರು ಅವರು. ಇನ್ನೊಂದು ನನ್ಗೆ ಅನ್ಸಿದ್ ಏನಂತ ಹೇಳಿದ್ರೆ, ಸೇವಿಂಗ್ ವರ್ಸಸ್ ಸ್ಪೆಂಡಿಂಗ್. ಅಂದ್ರೆ ಸೇವಿಂಗ್ ವರ್ಸಸ್ ಎಂಜಾಯಿಂಗ್, ಇದ್ರಲ್ಲಿ ನೀವ್ ಯಾವ್ದು ಚೂಸ್ ಮಾಡ್ತೀರಾ ಅಂತ ದಯವಿಟ್ಟು ಕಾಮೆಂಟ್ ನಲ್ಲಿ ಹೇಳಿ. ಏನಕ್ಕಂತ ಹೇಳಿದ್ರೆ ಗೈಸ್, ಅದು ನನಗೆ ಏನಕ್ಕೆ ಥಾಟ್ ಬಂತು ಗೊತ್ತಿಲ್ಲ. ಫಸ್ಟ್ ಒನ್ ಬಂದು ಸೇವಿಂಗ್, ಸೆಕೆಂಡ್ ಒನ್ ಬಂದು ಎಂಜಾಯಿಂಗ್. ಆಕ್ಚುಲಿ ಇದು ಎರಡು ಇಂಪಾರ್ಟೆಂಟ್, ಬಟ್ ಅಟ್ ದ ರೈಟ್ ಟೈಮ್, ಅಂದ್ರೆ ಅಟ್ ದ ರೈಟ್ ಏಜ್ ಒಂದೊಂದು ನಮ್ಗೆ ಇಂಪಾರ್ಟೆನ್ಸ್ ಅನ್ಸುತ್ತೆ. ಬಟ್ ನನ್ಗೆ ಅದು ಎರಡು, ನನ್ಗೆ ಇವಾಗ ನನಗೆ ಕೇಳಿದ್ರೆ ನಾನ್ ಚೂಸ್ ಮಾಡೋದು ಗೈಸ್ ಕಷ್ಟ ಆಕ್ಚುಲಿ. ಯಾವ್ದು ಚೂಸ್ ಮಾಡ್ಬೇಕು ಅನ್ನೋದು ಕಷ್ಟ. ಸೇವಿಂಗ್ ಅಫ್ಕೋರ್ಸ್ ಸೇವಿಂಗ್ ಇರಬೇಕು, ಇಟ್ ಹೆಲ್ಪ್ಸ್ ಫಾರ್ ಫ್ಯೂಚರ್ ಆಯ್ತಾ. ಸೇವಿಂಗ್ಸ್ ಬಂದು ಎಂಜಾಯಿಂಗ್ ಬಂದು ಇವಾಗ ಅಟ್ ದ ಮೊಮೆಂಟ್ ನಾವ್ ಏನ್ ಫೀಲ್ ಮಾಡ್ತೀವಿ, ನಾವು ಈ ಏಜ್ ನಮ್ಗೆ ಮತ್ತೆ ಸಿಗಲ್ಲ. ಸೊ ಈ ಟೈಮಲ್ಲಿ ನಾವ್ ಎಂಜಾಯ್ ಮಾಡ್ಬೇಕು. ದುಡಿಯೋ ಟೈಮ್ ಕೂಡ ಇದೇನೆ ನಮ್ಗೆ, ದುಡಿಯೋ ಟೈಮಲ್ಲೂ ದುಡಿಬೇಕು, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡ್ಬೇಕಂತ ಹೇಳ್ತಾರಲ್ವಾ. ಬಟ್ ನಾವ್ ಇವಾಗ ಯಾವ ಏಜ್ ನಲ್ಲಿ ಇದೀವಿ ಅಂತ ಗೊತ್ತಿಲ್ಲ. ನನ್ಗೆ ಸೇವಿಂಗ್ಸ್ ಆಕ್ಚುಲಿ, ನಾನು ಪರ್ಟಿಕ್ಯುಲರ್ಲಿ ನಾನು ಆತರ ಅಲ್ಲ, ಸೇವಿಂಗ್ಸ್ ಬರೇ ಸೇವಿಂಗ್ಸ್ ಮಾಡೋದು ಅಂತ ಆತರ ಇಲ್ಲ, ಮತ್ತೆ ಬರೇ ಎಂಜಾಯ್ ಮಾಡೋದು ಅಂತ ಆತರ ಅಲ್ಲ. ಎಂಜಾಯ್ ಸೇವಿಂಗ್ಸ್ ಕೂಡ ಮಾಡ್ಬೇಕು, ಎಂಜಾಯ್ ಕೂಡ ಮಾಡ್ಬೇಕು ಅಂತ ಅನ್ಸುತ್ತೆ. ಸೇವಿಂಗ್ಸ್ ಅಂತ ಹೇಳಿದ್ರೆ ಹೌದು, ಇವಾಗ ಎಮರ್ಜೆನ್ಸಿ, ತೀರಾ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಓಕೆ, ನಾವು ಸೇವಿಂಗ್ಸ್ ಒಂದಷ್ಟು ಅಮೌಂಟ್, ಒಂದ್ ಅಟ್ಲೀಸ್ಟ್ ಬೇಸಿಕ್ ನಮ್ಗೆ ಏನ್ ಬೇಕು ಅದಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಮಿಕ್ಕಿದ ಏನ್ ಬರುತ್ತೆ ಅದನ್ನ ಎಂಜಾಯ್ ಮಾಡೋಣ ಅಂತ ನನ್ನ ಅನಿಸಿಕೆ ಆತರ. ನೀವ್ ಹೇಗೆ ಅದನ್ನ ಯೋಚನೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಇವಾಗ ನೀವು 20 to 30s ಇನ್ ಬಿಟ್ವೀನ್ ಅವ್ರಿಗೆ ಕೇಳಿದ್ರೆ ಯಾವ ಸೇವಿಂಗ್ಸ್ ಯಾರು ಮಾಡ್ತಾರೋ ಗುರು, ಎಂಜಾಯ್ ಮಾಡ್ಬೇಕು ನಾನು ಅಂತ ಈ ಮೈಂಡ್ ಸೆಟ್ ಇರುತ್ತೆ. ಸೊ ಆಫ್ಟರ್ 30 to 40 ಈ ಏಜ್ ಅಲ್ಲಿ ಇರೋರಿಗೆ ಕೇಳಿ, ಅವರು ಇಲ್ಲ ಸೇವಿಂಗ್ಸ್ ಮಾಡ್ಬೇಕು ಅಂತಾನೆ ಹೇಳೋದು. ಏನಕ್ಕಂತ ಹೇಳಿದ್ರೆ ಅವ್ರು ಅದೇ ಹೇಳಿದ್ನಲ್ಲ, ಅಟ್ ರೈಟ್ ಟೈಮ್ ನಮ್ಗೆ ರೈಟ್ ಏಜ್, ಟೈಮ್ ಅನ್ನೋದಕ್ಕಿಂತ ರೈಟ್ ಏಜ್ ಅಲ್ಲಿ ನಮ್ಮ ಥಾಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅದು ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಕ್ಚುಲಿ. ಇವಾಗ 21 to 25 ಒಂದು ಮೈಂಡ್ ಸೆಟ್ ಇರುತ್ತೆ ನಮಗೆ, 25 to 30 ಒಂದು ಮೈಂಡ್ ಸೆಟ್ ಇರುತ್ತೆ. ಈಗ ಎಕ್ಸಾಂಪಲ್ ನೋಡಿ, 21 to 25 ಒಳಗಡೆ ಯಾರು ಮದುವೆ ಆಗಿರ್ತಾರೆ, ಅವ್ರು ತುಂಬಾ ರಿಗ್ರೆಟ್ ಮಾಡ್ತಾ ಇರ್ತಾರೆ, ಅಯ್ಯೋ 25 ಆದ್ಮೇಲೆ ಮದುವೆ ಆಗ್ಬೇಕಿತ್ತು ಅಂತ. ಸೊ ಹೀಗೆ ನಮ್ಮ ಏಜ್ ಮೇಲೆ ನಮ್ಮ ಥಾಟ್ ಪ್ರಾಸೆಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಎಕ್ಸಾಂಪಲ್ ರೂಪಕ್ ಅಂತಾನೆ ತಗೊಳ್ಳಿ, ಅವ್ರು 25 ಒಳಗಡೆ ಮದುವೆ ಆಗಿದ್ದು ಆಯ್ತಾ. ಸೊ ಅವ್ರು ಇವಾಗ ಹೇಳ್ತಾರೆ, ಅಯ್ಯೋ ನಾನು ತಪ್ಪು ಮಾಡಿದೆ, ಇನ್ನೂ ಲೈಫ್ ಎಂಜಾಯ್ ಮಾಡಿ ಆಮೇಲೆ ಮದ್ವೆ ಆಗ್ಬೇಕಿತ್ತು ಅಂತ. ಸೊ ಆತರ ಅದು ಎಕ್ಸಾಂಪಲ್ ಹೇಳಿದ್ ನಾನಷ್ಟೇ. ಯಾರ್ಯಾರಿಗೆ ಆತರ ಅನ್ಸುತ್ತೆ, ಯಾರ್ಯಾರಿಗೆ ಅನ್ಸಲ್ವೋ ನನಗೆ ಗೊತ್ತಿಲ್ಲ. ಬಟ್ ಒಂದೊಂದು ಏಜಿಗೆ ನಮ್ಮ ಥಾಟ್ ಪ್ರೊಸೆಸ್ ಚೇಂಜ್ ಆಗುತ್ತೆ ಅನ್ನೋದಂತೂ ನಿಜ. ಸೊ ಆಫ್ಟರ್ ಇದೇ ಮಾತು ನಾನು ಇವಾಗ ಆಫ್ಟರ್ 30 ಹೇಳಿದ್ರೆ ಅಯ್ಯೋ ಸೇವಿಂಗ್ಸ್ ಮಾಡ್ಬೇಕಿತ್ತು ಅಂತ ಅನ್ಸ್ಬೋದು, ಮೇ ಬಿ, ನನಗೆ ಗೊತ್ತಿಲ್ಲ. ಬಟ್ ಇವಾಗ ನನ್ಗೆ ಅಫ್ಕೋರ್ಸ್ ಸೇವಿಂಗ್ಸ್ ಅಂದ್ರೆ ನನ್ನ ಯೋಚನೆ ಹೇಗಂತ ಹೇಳಿದ್ರೆ, ಸೇವಿಂಗ್ಸ್ ಬೇಸಿಕ್ ಸೇವಿಂಗ್ಸ್ ಮಾತ್ರ ನಾನು ಮಾಡ್ಕೊಳೋದಷ್ಟೇ. ತೀರಾ ಎಮರ್ಜೆನ್ಸಿ ಅಂತ ಇದ್ದಾಗ ಓಕೆ, ಯಾರನ್ನೂ ಕೇಳಬಾರ್ದು, ನಮ್ಮ ಖರ್ಚು ನಾವು ನೋಡ್ಕೊಬೇಕು ಅನ್ನೋ ಒಂದು ಬೇಸಿಕ್ ಇದೇನಿದೆ ಫಿಕ್ಸ್ಡ್, ಅದನ್ನ ಮಾಡ್ಕೊಂಡ್ಬಿಟ್ಟು ಮಿಕ್ಕಿದೆಲ್ಲ ಎಂಜಾಯ್ ಮಾಡ್ಬೇಕಂತ ನಾನು ಆ ಥರ ಯೋಚನೆ ಮಾಡ್ತೀನಿ. ಬಟ್ ನೀವೇನು ಯೋಚನೆ ಮಾಡ್ತೀರಾ ಅಂತ ನನಗೆ ಹೇಳಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ನೀವು ಇವಾಗ 20 to 30 ಯಾವ ಥರ ಯೋಚನೆ ಮಾಡ್ತೀರಾ, 30 to 40 ಯಾವ ಥರ ಯೋಚನೆ ಮಾಡ್ತಾರೆ, 11 to 20 ಯಾವ ತರ ಯೋಚನೆ ಮಾಡ್ತಾರೆ, ಅಂದ್ರೆ ಆಫ್ಟರ್ 15 ಅಫ್ಕೋರ್ಸ್ ಎಲ್ಲ ಅವರಿಗೂ ಅದೇ ತರ ಅನ್ಸುತ್ತೆ, ಸೇವಿಂಗ್ಸ್ ಏನು ಬೇಡ, ಎಂಜಾಯ್ ಮಾಡ್ಬೇಕಂತಾನೆ ಅವ್ರದ್ದು ಇದು ಇರುತ್ತೆ. ಅವ್ರದ್ದು ಏನಂದ್ರೆ ಓಡಾಡ್ಬೇಕು. 15 to 20 ಇರ್ತಾರಲ್ಲ, ಅವ್ರಿಗೆ ಫ್ರೆಂಡ್ಸು ಗೈಸ್ ಇದಿರುತ್ತೆ.
20 ವರೆಗೂ ಬರೇ ಫ್ರೆಂಡ್ಸ್ ಬಿಟ್ರೆ ಯಾರು ಇಲ್ಲ. ಈ ತರ ಇರುತ್ತೆ ಯೋಚನೆಗಳು. 21 to 25 ಸ್ವಲ್ಪ ಲವ್ ಸ್ಟೋರೀಸ್, ಈ ಕಾಲೇಜ್ ಲೈಫ್ ಅದನ್ನ ಎಂಜಾಯ್ ಮಾಡ್ತೀವಿ. 25 to 30 ಮ್ಯಾರೇಜ್, ಇದು ಅಫ್ಕೋರ್ಸ್ ಅದನ್ನ ಎಂಜಾಯ್ ಮಾಡ್ತೀವಿ. 31 to 35 ಮೇ ಬಿ ಫ್ಯಾಮಿಲಿ ಪ್ಲಾನಿಂಗ್ ಅದು ಇದು ಅಂತ. ಸೊ ನಮ್ಮ ಫುಲ್ ಯೋಚನೆಗಳೆಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಹೊರಟೋಗುತ್ತೆ ಅವಾಗ. ಅಂದ್ರೆ ಬೇಬೀಸ್ ಇರ್ತಾರಲ್ವಾ, ಸೊ ಬೇಬೀಸ್ಗೋಸ್ಕರ ನಾವು ಬದುಕಬೇಕಾಗತ್ತೆ. ಸೊ ಆ ತರ ಒಂದೊಂದೊಂದೊಂದು ಏಜ್ ಅಲ್ಲಿ ಒಂದೊಂದೊಂದೊಂದು ಚೇಂಜಸ್ ಆಗ್ತಾ ಹೋಗುತ್ತೆ. ನಂಗೆ ಗೊತ್ತಿಲ್ಲ ಇದು ಥಾಟ್ ಏನಕ್ಕೆ ಬಂತು ಅಂತ, ಬಟ್ ನನ್ಗೆ ಅದು ಅನಿಸ್ತು, ಓಕೆ ಸೇವಿಂಗ್ಸ್ ಮತ್ತೆ ಎಂಜಾಯ್ ಅಂತ ಇದು ಎರಡು ಯಾರ್ಯಾವ ಅಂದ್ರೆ ಈ ಎರಡನ್ನ ಯಾವ್ಯಾವ ಏಜ್ ಅವರು ಹೇಗೆ ಹೇಗೆ ಕ್ಯಾಟಗರೈಸ್ ಮಾಡಿ ಅದನ್ನ ಹೇಗೆ ಅನಲೈಸ್ ಮಾಡ್ತಾರೆ ಅಂತ ನನ್ಗನ್ಸ್ತು. ಸೊ ನಿಮಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ನಿಮ್ಗೆ ಸೇವಿಂಗ್ಸ್ ಬೇಕಾ, ಎಂಜಾಯ್ ಮಾಡ್ಬೇಕಾ, ಇದು ಎರಡೂನು ನನಗೆ ಹೇಳಿ, ಓಕೆ? ಕಾಮೆಂಟ್ ಅಲ್ಲಿ ಹೇಳಿ. ಮತ್ತೆ ನೀವು ಯಾವ ಏಜ್ ಅಂತಾನು ಹೇಳಿ, ನೀವು ಯಾವ ಏಜ್ ಗ್ರೂಪ್ ಹೋಗ್ತೀರಾ ಅಂತಾನು ಹೇಳಿ, ಓಕೆನಾ ಗೈಸ್? ಮತ್ತೆ ಇನ್ನೇನ್ ಸಮಾಚಾರ ಗೈಸ್? ಆಕ್ಚುಲಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ದುಡೋ ಟೈಮಲ್ಲಿ ದುಡಿರಿ, ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಿ ಅಷ್ಟೇ. ದುಡಿಬೇಕು ಹೌದು. ಇವಾಗ ಎಕ್ಸಾಂಪಲ್ ನೋಡಿ, ಮಂಡೇ ಟು ಸ್ಯಾಟರ್ಡೆ ದುಡಿತೀರಾ, ಸಂಡೇ ಒಂದಿನ ಗ್ಯಾಪ್ ಇರುತ್ತೆ, ಸೊ ಅವಾಗ ಎಂಜಾಯ್ ಮಾಡ್ಕೊಳ್ಳಿ. ಮಂಡೇ ಟು ಸ್ಯಾಟರ್ಡೆ ಸೇವಿಂಗ್ಸ್ ಮಾಡಿ, ಸಂಡೇ ಒಂದಿನ ಎಂಜಾಯ್ ಮಾಡಿ. ಇದರ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ಬೋದು. ವಾವ್! ಗೈಸ್ ಆಕ್ಚುಲಿ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟು ಅನಿಸ್ತು ನನಗೆ. ನೀವೇನ್ ಫೀಲ್ ಮಾಡ್ತೀರಾ ಅನ್ನೋದನ್ನ ನನಗೆ ಹೇಳಿ, ಓಕೆ? ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಯೋಚನೆಗಳೇನು ಅಂತ ನನಗೆ ಹೇಳಿ. ನಾನು ಕಲ್ತ್ಕೊಂತೀನಿ ನಿಮ್ಮ ಯೋಚನೆಗಳು ಏನೇನು ಇರ್ಬೋದು ಅಂತಾನು. ನಾನು ಅದನ್ನು ಅನಲೈಸ್ ಮಾಡಿ ಗೈಸ್, ಯೂಟ್ಯೂಬ್ ಸ್ಟುಡಿಯೋ ಮಾಡಿ ಮಾಡಿ ಬರೀ ಅನಲೈಸ್ ಅಂತಾನೆ ಬರುತ್ತೆ ನನಗೆ. ಸೊ ಆ ಯೋಚನೆ, ನಿಮ್ಮ ವೇ ಆಫ್ ಥಾಟ್ ಹೇಗಿರುತ್ತೆ ಅಂತ ನಾನು ನೋಡ್ತೀನಿ, ಓಕೆನಾ ಗೈಸ್? ಗೈಸ್ ನೋಡಿ, ಎಷ್ಟು ಆಕ್ಚುಲಿ ಗಾಡಿಲಿ ಬಂದ್ರೆ ನನ್ಗೆ ಡಸ್ಟ್ ಮತ್ತೆ ಕ್ಯಾಬಲ್ಲಿ ಬರ್ತೀನಲ್ವಾ ನೋಡಿ. ಓಹೋ ಗೈಸ್, ಎಷ್ಟೊಂದಿದೆ ಡಸ್ಟು ಇವತ್ತು. ಇಲ್ಲಿ ಮಾಡಿದ್ರೆ ನೋಡ್ಸುತ್ತೆ, ಕಾಣಿಸುತ್ತೆ ನಿಮಗೆ. ಆಕ್ಚುಲಿ ಬ್ಲಾಕ್ ಮೇಲ್ ಮಾಡಿದ್ರೆ ಹಿಂಗೆ ಕಾಣಿಸ್ಬೋದು. ಈ ತರ ಮಾಡಿ ಹಿಂಗೆ ಮಾಡಿದ್ರೆ ಬ್ಲಾಕ್ ಮೇಲೆ ನೀಟಾಗಿ ಕಾಣಿಸುತ್ತೆ ನಿಮಗೆ ಎಷ್ಟೆಷ್ಟಾಗಿದೆ ಅಂತ. ಇಷ್ಟಷ್ಟು ಹಿಂಗಂದ್ರೆ ಒಂಥರ ಇವಾಗ ಐಸ್ ಈ ಥರ ರಬ್ ಮಾಡಕ್ ಹೋಗಲ್ಲ. ಫ್ರೆಶ್ ಅಪ್ ಆಗಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದು ಅಲ್ಲಿವರೆಗೂ ಒಂದು ಸ್ವಲ್ಪ ಇರಿಟೇಟ್ ಅನಿಸ್ತಾ ಇರುತ್ತೆ, ಇಚ್ಚಿಂಗ್ ಅನಿಸ್ತಾ ಇರುತ್ತೆ. ಪ್ಲಸ್ ನನ್ನ ಐಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ, ಟಯರ್ಡ್ ಪ್ಲಸ್ ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಈ ಪಾರ್ಟ್ ಹೇಗಿದೆ, ಈ ಪಾರ್ಟ್ ಹೇಗಿದೆ. ಓಹೋ ನಾವೇ ಹೆಣ್ಮಕ್ಳಿಗೆ ಅಂದ್ಬಿಟ್ರೆ ಪಾಪ ಗಂಡ್ಮಕ್ಳು ದಿನ ಗಾಡಿಯಲ್ಲಿ ಓಡಾಡ್ತಾರೆ, ದಿನ ಡಸ್ಟಲ್ಲಿ ಓಡಾಡ್ತಾರೆ, ಕೆಲವ್ರು ಬಿಸಿಲಲ್ಲೂ ವರ್ಕ್ ಮಾಡೋರು ಇದ್ದಾರೆ. ಅವ್ರು ಹೇಗೆ ಕತೆ, ಹ್ಯಾಟ್ಸ್ ಆಫ್ ಟು ದಮ್. ಏನು ಹೇಳ್ತಾರೆ, ವರ್ಕ್ ಹಾರ್ಡ್ ಮಾಡ್ತಾರಲ್ಲ ಗಂಡ್ಮಕ್ಳಿಗೆ. ಗೈಸ್ ಇವತ್ತು ಗಂಡ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಹ್ಯಾಟ್ಸ್ ಆಫ್. ಯಾರ್ಯಾರು ಬಿಸಿಲಲ್ಲಿ ಓಡಾಡ್ತೀರಾ, ಯಾರ್ಯಾರು ಹೊರಗಡೆ ಕೆಲಸ ಮಾಡ್ತೀರಾ, ಆಲ್ಮೋಸ್ಟ್ ಗಂಡ್ಮಕ್ಳಿಗೆಲ್ಲ ಹೊರಗಡೆನೆ ಕೆಲಸ ಇರುತ್ತೆ. ಸೊ ಹೊರಗೆ ಯಾರ್ಯಾರು ಕೆಲಸ ಮಾಡ್ತೀರಾ ಅವರಿಗೆ ಹ್ಯಾಟ್ಸ್ ಆಫ್. ಅಫ್ಕೋರ್ಸ್ ಕಾರ್ಪೊರೇಟ್ನಲ್ಲಿ ಯಾರ್ಯಾರು ಮಾಡ್ತೀರಾ ಅವ್ರಿಗೂ ಕೂಡ ಕಷ್ಟನೇ ಇರುತ್ತೆ. ಅವ್ರದೇ ಒಂಥರ ಕಷ್ಟ, ಹೊರಗಡೆ ಮಾಡ್ತಿರೋದೇ ಒಂಥರ ಕಷ್ಟ. ಎಷ್ಟು ಜೀವನನೇ ಕಷ್ಟ, ಎಲ್ರಿಗೂ ಕಷ್ಟ. ಒಂದಿದ್ರೆ ಒಂದ್ ತಪ್ಪಿದ್ದಲ್ಲ, ಅಂದ್ರೆ ಒಂದ್ ಏನಾದ್ರೂ ಒಳ್ಳೇದಿದ್ರೆ ಅದ್ರಲ್ಲಿ ಕೆಟ್ಟದೇ. ನಾವ್ ಆಕ್ಚುಲಿ ಒಳ್ಳೇದ್ ನೋಡಲ್ಲ, ಕೆಟ್ಟದೇ ನೋಡೋದು. ಕೆದಕಿ ಕೆಟ್ಟದೇ ನೋಡ್ತೀವಿ. ಇವಾಗ ಕಾರ್ಪೊರೇಟ್ ಲೈಫ್ ಅಲ್ಲಿ ನೋಡಿ, ಅವ್ರಿಗೆ ಬೆಳಗಿಂದ ಸಂಜೆವರೆಗೂ ಕೂತೇ ಇರಬೇಕು, ಅದು ಒಂದು ಪ್ರಾಬ್ಲಮ್. ಅಯ್ಯೋ ಓಡಾಡಕ್ಕಾಗಲ್ಲ, ಕಾಲ್ ನೋವು. ಎಕ್ಸಾಂಪಲ್ ಟೆಕ್ನಿ, ಅಯ್ಯೋ ಓಡಾಡಕ್ಕಾಗಲ್ಲ, ಕಾಲ್ ನೋವು ಅಂತ ನನ್ಗೆ ಆತರ. ಬಟ್ ಹೊರಗಡೆ ಕೆಲಸ ಮಾಡ್ತಿರ್ತಾರಲ್ವ ಅವರಿಗೆ, ಅಯ್ಯೋ ಯಾರಿಗೂ ಇಷ್ಟೆಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ, ಆಫೀಸಲ್ಲಿ ಕೆಲಸ ಮಾಡೋಣ ಅಂತ ಅವ್ರಿಗೆ ಆತರ ಆಸೆಗಳಿರುತ್ತೆ. ನಮ್ಗೆ ಏನಿದ್ರು ಸಲ್ಲಲ್ಲ. ಎಷ್ಟಿದ್ರು ಸಲ್ಲಲ್ಲ, ಏನಿದ್ರು ಸಲ್ಲಲ್ಲ, ಹೇಗಿದ್ರು ಸಲ್ಲಲ್ಲ. ಅದು ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ ಮೇಲಿಂದ ಮೇಲೂ. ಇವಾಗ 10 ಪಾಸಿಟಿವ್ಸ್ ಇದ್ರೆ 1 ನೆಗೆಟಿವ್ ಮೇಲೆ ಹೋಗುತ್ತೆ ಮನುಷ್ಯನ ಕಣ್ಣು. ಗೈಸ್ ಎಲ್ಲರೂ ರೆಸ್ಟ್ ಮಾಡಿ ಇವಾಗ, ಓಕೆನಾ? ನಾನು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹುಷಾರು ಗೈಸ್ ಎಲ್ಲರೂ, ಓಕೆನಾ? ನಾನು ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಐ ಲವ್ ಯು ಎವ್ರಿ ಒನ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೂ ಕೂಡ ಥ್ಯಾಂಕ್ ಯು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.